ಉದ್ಯೋಗ ಆಕಾಂಕ್ಷಿಗಳಿಗೆ ಕಾಂಗ್ರೆಸ್ ಸರ್ಕಾರದಿಂದ ಈಗ ಸಿಹಿ ಸುದ್ದಿಯನ್ನ ನೀಡಲಾಗ್ತಾ ಇದೆ. ರಾಜ್ಯಾದ್ಯಂತ 72,000ಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಯ ಭರ್ತಿಗೆ ಮುಂದಾಗ್ತಾ ಇದೆ. ಓದಿ ವೇಸ್ಟ್ ಆಯ್ತು ಅಂತ ಯಾರೆಲ್ಲ ಅಂದುಕೊಳ್ತಾ ಇದ್ರು ಅವ್ರಿಗೆಲ್ರಿಗೂ ಇದು ಗುಡ್ ನ್ಯೂಸ್. ನೋಡಿ, ರಾಜ್ಯ ಸರ್ಕಾರದಿಂದ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ. ರಾಜ್ಯಾದ್ಯಂತ 72,000ಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಯ ಭರ್ತಿಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಓದಿ ವೇಸ್ಟ್ ಆಯ್ತು ಅಂತ ಅಂದ್ಕೊಳ್ಬೇಡಿ. ನಮ್ಮ ಓದಿಗೆ ಜಾಬ್ ಸಿಕ್ಕಿಲ್ಲ ಅಂತ ನೊಂದ್ಕೊಳ್ಬೇಡಿ. ನಾವು ಎಷ್ಟು ಓದಿದೀವಿ ಎಲ್ಲ ವೇಸ್ಟ್ ಆಯ್ತು ಅಂತ ನೊಂದ್ಕೊಳ್ತಿದ್ರಿ. ವಯಸ್ಸಾಯ್ತು, ವಯೋಮಿತಿ ಸಡಿಲಿಕೆಯೂ ಕೊಟ್ಟಿದೆ. ಕೊನೆಗೂ ಸರ್ಕಾರಿ ಸಂಬಳ ಪಡೆಯುವಂತಹ ದಿನ ಈಗ ಹತ್ತಿರ ಬಂತು. ನೋಡಿ, ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಕೇವಲ 2 ವಾರಗಳಲ್ಲಿ 15 ಪ್ರಮುಖ ಅಧಿಸೂಚನೆ ಪ್ರಕಟ ಆಗಲಿದೆ. ಸರ್ಕಾರದಿಂದ ವಿವಿಧ ಇಲಾಖೆಗಳಲ್ಲಿ ನೇರ ನೇಮಕಾತಿ ನಡೀತಾ ಇರುವಂಥದ್ದು. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಯಾರೆಲ್ಲ ಸರ್ಕಾರಿ ಉದ್ಯೋಗಿ ಆಕಾಂಕ್ಷಿಗಳಿದ್ರೆ ಅವರಿಗೆ ಗುಡ್ ನ್ಯೂಸ್ ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಉದ್ಯೋಗ ಆಕಾಂಕ್ಷಿಗಳಿಗೆ ಕಾಂಗ್ರೆಸ್ನ ಸರ್ಕಾರದಿಂದ ಸಿಹಿ ಸುದ್ದಿ. ರಾಜ್ಯಾದ್ಯಂತ 72,000ಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಯ ಭರ್ತಿಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಓದಿ ವೇಸ್ಟ್ ಆಗೋಯ್ತು ಅಂತ ಯಾರೆಲ್ಲ ಅಂದುಕೊಳ್ತಾ ಇದ್ರಿ ಅವ್ರು ಆ ರೀತಿ ಅಂದುಕೊಳ್ಬೇಡಿ. ನಮ್ಮ ಓದಿಗೆ ಜಾಬ್ ಸಿಗ್ತಾ ಇಲ್ಲ ಅಂತ ನೊಂದುಕೊಳ್ತಾ ಇದ್ರು. ಓದಿದ್ದೆಲ್ಲ ವೇಸ್ಟ್ ಆಯ್ತಲ್ಲ, ವಯಸ್ಸಾಯ್ತಾ, ವಯೋಮಿತಿ ಸಡಿಲಿಕೆಯೂ ಕೂಡ ಕೊಟ್ಟಿದೆ. ನೋಡಿ, ಇಷ್ಟೆಲ್ಲ ಈಗ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಉದ್ಯೋಗ ಆಕಾಂಕ್ಷಿಗಳು ಯಾರ್ಯಾರಿದ್ರು ಅವರೆಲ್ರಿಗೂ ಕೂಡ ವಯೋಮಿತಿ ಸಡಿಲಿಕೆಯೂ ಕೂಡ ಈಗ ಮುಂದಾಗಿದೆ ರಾಜ್ಯ ಸರ್ಕಾರ. ಕೊನೆಗೂ ಸರ್ಕಾರಿ ಸಂಬಳ ಪಡೆಯುವಂತಹ ದಿನ ಈಗ ಹತ್ತಿರ ಬಂದಿದೆ. ಕೇವಲ 2 ವಾರದಲ್ಲಿ 15 ಪ್ರಮುಖ ಅಧಿಸೂಚನೆಯ ಪ್ರಕಟ ಆಗಿರುವಂಥದ್ದು. ಸರ್ಕಾರದಿಂದ ವಿವಿಧ ಇಲಾಖೆಗಳಲ್ಲಿ ನೇರ ನೇಮಕಾತಿಯನ್ನ ಮಾಡಲಾಗ್ತಾ ಇದೆ. ಯಾರೆಲ್ಲ ಸರ್ಕಾರಿ ಉದ್ಯೋಗದ ಆಕಾಂಕ್ಷಿಗಳಿದ್ರೆ ಅವರಿಗೆ ಗುಡ್ ನ್ಯೂಸ್. ರಾಜ್ಯಾದ್ಯಂತ 72,000ಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಯ ಭರ್ತಿಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ವಿವಿಧ ಇಲಾಖೆಗಳ ಖಾಲಿ ಹುದ್ದೆ ಭರ್ತಿಗೂ ಕೂಡ ಅಧಿಸೂಚನೆಯನ್ನ ನೀಡಲಾಗಿದೆ. 15 ದಿನಗಳಲ್ಲಿ ಕನಿಷ್ಠ 15 ವಿವಿಧ ನೇಮಕಾತಿಗಳ ಪ್ರಕಟಣೆ ಆಗುತ್ತೆ. ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಭಾಗ್ಯ ಸಿಗುತ್ತೆ. ಇದರಿಂದ ವಯೋಮಿತಿ ಸಡಿಲಿಕೆಯೂ ಕೂಡ ಈಗ ಸರ್ಕಾರ ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ವಯಸ್ಸಾಯಿತು ಅಂತ ಯೋಚನೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾವ ಇಲಾಖೆ ಎಷ್ಟೆಷ್ಟು ಉದ್ಯೋಗ ಗೊತ್ತಾ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ನೋಡಿ, ಯಾರೆಲ್ಲ ಸರ್ಕಾರಿ ಉದ್ಯೋಗವನ್ನು ಪಡೆದುಕೊಳ್ಬೇಕು ಅಂತ ಅನ್ಕೊಳ್ತಿದ್ದೆ ಅವರಿಗೆ ರಾಜ್ಯಾದ್ಯಂತ ಈಗ 72,000ಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆ ಭರ್ತಿಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ವಿವಿಧ ಇಲಾಖೆಗಳ ಖಾಲಿ ಹುದ್ದೆಯ ಭರ್ತಿಗೂ ಕೂಡ ಅಧಿಸೂಚನೆಯನ್ನ ಈಗ ನೀಡಿದೆ. 15 ದಿನಗಳಲ್ಲಿ ಕನಿಷ್ಠ 15 ವಿವಿಧ ನೇಮಕಾತಿಗಳ ಪ್ರಕಟ. ನಿರುದ್ಯೋಗಿ ಯುವಕ ಯುವತಿಯರಿಗೆ ಇದು ಸಿಹಿ ಸುದ್ದಿ. ಇನ್ನು ಯಾವ ಇಲಾಖೆ ಎಷ್ಟು ಉದ್ಯೋಗ ಅಂತ ನೋಡೋದಾದ್ರೆ ವಸತಿ ಶಾಲೆ ಶಿಕ್ಷಕರು, ಅದು 320 ಹುದ್ದೆಗಳು ಖಾಲಿ ಇದೆ. ಇನ್ನು ಯಾವ ಇಲಾಖೆ ಎಷ್ಟು ಉದ್ಯೋಗ ಅಂತ ನೋಡೋದಾದ್ರೆ ವಸತಿ ಶಾಲೆಗಳ ಶಿಕ್ಷಕರು 320 ಹುದ್ದೆಗಳು ಖಾಲಿ ಇದೆ. ಇನ್ನು ಲ್ಯಾಂಡ್ ಸರ್ವೇಯರ್ 560 ಹುದ್ದೆಗಳಿರುವಂಥದ್ದು. ಗ್ರಾಮ ಆಡಳಿತ ಅಧಿಕಾರಿಯ ಹುದ್ದೆ 550 ಹುದ್ದೆಗಳಿದೆ. ಅಬಕಾರಿ ಇಲಾಖೆಯಲ್ಲಿ 1207 ಹುದ್ದೆಗಳಿದೆ. ಅರಣ್ಯ ವೀಕ್ಷಕರು 750 ಹುದ್ದೆಗಳು ಖಾಲಿ ಇದೆ. ಇನ್ನು ಪೊಲೀಸ್ ಕಾನ್ಸ್ಟೇಬಲ್ 3,395 ಹುದ್ದೆಗಳಿರುವಂಥದ್ದು. ಈ ಎಲ್ಲ ಇಲಾಖೆಗಳಲ್ಲಿ ಈಗ ಉದ್ಯೋಗ ಖಾಲಿ ಇದೆ. ಯಾರೆಲ್ಲ ಉದ್ಯೋಗ ಆಕಾಂಕ್ಷಿಗಳಿದ್ರಿ ಅವರೆಲ್ಲರಿಗೂ ಕೂಡ ಈಗ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂಥದ್ದು. ಅಂದರೆ ಇಲ್ಲಿ ರಾಜ್ಯ ಸರ್ಕಾರ ಖಾಲಿ ಇರುವಂತಹ ಉದ್ಯೋಗ ಭರ್ತಿಗೆ ಮುಂದಾಗಿದೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅನ್ನ ನೀಡಿದೆ ರಾಜ್ಯ ಸರ್ಕಾರ. ಓದಿದ್ದೆಲ್ಲ ವೇಸ್ಟ್ ಆಗೋಯ್ತು ಅಂತ ಅನ್ಕೊಂಡಿದ್ರೆ, ಪ್ರಯೋಜನಕ್ಕೆ ಬರ್ತಿಲ್ಲ ಅಂತ ಯಾರೆಲ್ಲ ಅನ್ಕೊಂಡಿರೋ ಅವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟಿದೆ. ವಯೋಮಿತಿಯನ್ನು ಕೂಡ ಸಡಿಲಿಕೆ ಮಾಡ್ತಾ ಇರುವಂಥದ್ದು. ಓದಿ ವೇಸ್ಟ್ ಆಯಿತು ಅಂತೆಲ್ಲ ಯಾರು ಅನ್ಕೊಳ್ತಾ ಇದ್ರೆ ಅವರಿಗೆ ಗುಡ್ ನ್ಯೂಸ್ ಇದು. ನಿಮ್ಮ ಓದಿಗೆ ಜಾಬ್ ಸಿಗುತ್ತೆ. ವಯಸ್ಸಾಯಿತು ಅಂತ ಅಂದ್ಕೊಂಡ್ರೆ ವಯೋಮಿತಿ ಸಡಿಲಿಕೆಗೂ ಕೂಡ ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಕೊನೆಗೂ ಸರ್ಕಾರದ ಸಂಬಳ ಪಡೆಯುವಂತಹ ಕಾಲ ಬಂದಿದೆ. ಯಾರೆಲ್ಲ ಉದ್ಯೋಗ ಆಕಾಂಕ್ಷಿಗಳಿದ್ರಿ ಈಗ ಉದ್ಯೋಗವನ್ನು ಪಡೆದುಕೊಳ್ಬಹುದಾಗಿದೆ.